ಹಾಯ್ ಫ್ರೆಂಡ್ಸ್, ಈ ಬೇಸಿಗೆ ಕಾಲದಲ್ಲಿ ಉಂಟಲ್ಲ ಜಾಸ್ತಿಯಾಗಿ ನಮಗೆ ಸಮಸ್ಯೆ ಅಂತ ಹೇಳಿದರೆ ಈ ಬೆವರು ಸಾಲೆ ಅಥವಾ ಬೆವರು ಗುಳ್ಳೆ ಅಂತ ಕೂಡ ಹೇಳ್ತಾರೆ. ಇದು ಚಿಕ್ಕ ಮಕ್ಕಳಲ್ಲಿ ಹೆಚ್ಚಾಗಿ ಕಾಣಲಿಕ್ಕೆ ಸಿಗ್ತದೆ. ಹಾಗೇನೆ ಉಂಟಲ್ಲ ದೊಡ್ಡವರಿಗೆ ಕೂಡ ಈ ಸಮಸ್ಯೆ ತಪ್ಪಿದ್ದೇ ಇಲ್ಲ, ದೊಡ್ಡವರಲ್ಲಿ ಕೂಡ ಕಾಣ್ತದೆ. ಹಾಗೇನೆ ಇದು ಉಂಟಲ್ಲ ನಮ್ದು ಇಡೀ ಚರ್ಮದ ಮೇಲೆ ಒಂದು ಸ್ವಲ್ಪ ಕೆಂಪು ಕಲರ್ನ ಗುಳ್ಳೆ ತರ ನಮಗೆ ಕಾಣಲಿಕ್ಕೆ ಸಿಗ್ತದೆ. ಅಥವಾ ಉಂಟಲ್ಲ ಚರ್ಮದ ಕಲರಲ್ಲಿ ಕೂಡ ಇರ್ತದೆ. ಇದು ಹೆಚ್ಚಾಗಿ ಕುತ್ತಿಗೆ ಮತ್ತೆ ಈ ಕೈಗಳಲ್ಲಿ ಬೆನ್ನಲ್ಲಿ ಎಲ್ಲ ಕಾಣಲಿಕ್ಕೆ ಸಿಗುವಂತಹ ಸಮಸ್ಯೆ. ನಾನಿವತ್ತು ನಿಮಗೆ ಈ ಮನೆಯಲ್ಲೇ ಇದ್ದಂತಹ ಐಟಮ್ಸ್ನ ಯೂಸ್ ಮಾಡಿಕೊಂಡು ಅದಕ್ಕೆ ಮನೆಮದ್ದು ಹೇಗೆ ಮಾಡ್ಬೋದು ಅಂತ ಹೇಳಿ ನಾನು ತೋರಿಸಿಕೊಡ್ತೇನೆ. ಹಾಗಾದರೆ ಸ್ಟಾರ್ಟ್ ಮಾಡುವಲ್ಲ. ನಾನು ಆಶಾ ಉಡುಪ ಕಟೀಲ್. ವೆಲ್ಕಮ್ ಬ್ಯಾಕ್ ಟು ಕರಾವಳಿ ಮಿರರ್. ಮೊದಲ ಮನೆಮದ್ದು ಏನಂತ ಹೇಳಿದರೆ ನೋಡಿ, ಅಕ್ಕಿ ತೊಳೆದ ನೀರು. ಇದು ನೋಡಿ, ನಾನಿಲ್ಲಿ ಅಕ್ಕಿಯನ್ನು ಹಾಕಿಟ್ಟಿದ್ದೇನೆ. ಈಗ ಸ್ವಲ್ಪ ತೊಳೆದಾಗ ನೀರು ನೋಡಿ ವೈಟ್ ಕಲರ್ ಆಗ್ತದಲ್ವಾ, ಅದನ್ನು ನಾನು ಹೀಗೆ ಬೇರೆದಕ್ಕೆ ಹಾಕ್ತಾ ಇದ್ದೇನೆ. ನೋಡಿ ಈ ನೀರು ಉಂಟಲ್ಲ, ಇದನ್ನ ನಮ್ಗೆ ಎಲ್ಲೆಲ್ಲ ಬೆವರು ಸಾಲೆ ಆಗಿದೆ ಅಲ್ಲೆಲ್ಲ ಉಂಟಲ್ಲ ಫುಲ್ ಮಸಾಜ್ ಮಾಡಬೇಕು. ಈ ನೀರಲ್ಲಿ ಒಂದು 5 ರಿಂದ 10 ನಿಮಿಷ ಮಸಾಜ್ ಮಾಡಬೇಕು, ಅಂದ್ರೆ ನಮ್ಗೆ ಬೆವರು ಸಾಲೆ ಹೋಗೋ ತನಕ. ಹಾಗೆ ಮಾಡಿದ್ರೆ ನಿಮ್ದು ಬೆವರು ಸಾಲೆ ಕ್ರಮೇಣ ಕಡಿಮೆ ಆಗ್ತದೆ. ಈ ಬೆವರು ಸಾಲೆ ಯಾಕೆ ಬರುದಂತ ಹೇಳಿದ್ರೆ, ಚರ್ಮದ ರಂಧ್ರಗಳುಂಟಲ್ಲ ಯಾವಾಗ್ಲೂ ಓಪನ್ ಆಗಿರ್ತದೆ. ನಮ್ದು ಬಾಡಿಯಲ್ಲಿರುವ ಕಲ್ಮಶಗಳನ್ನ ಬೆವರಿನ ರೂಪದಲ್ಲಿ ಉಂಟಲ್ಲ ಚರ್ಮದ ರಂಧ್ರಗಳಿಂದ ಹೊರಗೆ ಬರ್ತದೆ. ಹೀಗೆ ಬರ್ತಾ ಇರ್ಬೇಕಾದ್ರೆ ನಮ್ಗೆ ಬೇಸಿಗೆ ಕಾಲದಲ್ಲಿ ಬೆವರು ಜಾಸ್ತಿ ಬರ್ತದೆ ನೋಡಿ. ಹಾಗೆ ಜಾಸ್ತಿ ಬಂದಾಗ ಈ ಬೆವರಿನ ಜೊತೆಗೆ ಎಣ್ಣೆ ಅಂಶ ಮತ್ತೆ ಬ್ಯಾಕ್ಟೀರಿಯಾ ಕೂಡ ಹೊರಗೆ ಬರ್ತದೆ, ಅಂದ್ರೆ ಬಾಡಿಯ ಒಳಗಿದ್ದಿದ್ದು. ಇದು ನಮ್ಗೆ ಎಣ್ಣೆ ಅಂಶ ಮತ್ತೆ ಬ್ಯಾಕ್ಟೀರಿಯಾ ಉಂಟಲ್ಲ ಜಾಸ್ತಿ ಬೆವರು ಬಂದಾಗ ಅದನ್ನ ಬರದಂತೆ ತಡೆಗಟ್ತದೆ. ಹಾಗೆ ಬೆವರು ಹೊರಗೆ ಬರುವುದಿಲ್ಲ ನೋಡಿ. ಹಾಗೆ ಹೊರಗೆ ಬರ್ಲಿಕ್ಕೆ ಪ್ರಾಬ್ಲಮ್ ಆದಾಗ ಈ ಬೆವರು ಸಾಲೆ ಕಾಣಲಿಕ್ಕೆ ಸಿಗ್ತದೆ ನಮ್ಗೆ. ಹಾಗಾಗಿ ನಾವು ಇದನ್ನುಂಟಲ್ಲ ಈ ನೀರನ್ನ ಕೈಯಲ್ಲಿ ಹಚ್ಚಿ ಮಸಾಜ್ ಮಾಡೋಕ್ಕಿಂತ ಯಾವುದಾದ್ರೂ ಹತ್ತಿಯನ್ನು ಹಿಡ್ಕೊಂಡು ಹೀಗೆ ನಾವು ಫುಲ್ ಚೆನ್ನಾಗಿ ಮಸಾಜ್ ಮಾಡಿದ್ರೆ ಅಂತಹ ಸಮಸ್ಯೆಯಿಂದ ಹೊರಗೆ ಬರ್ಬೋದು. ನೋಡಿ ಇದು ಆಲೋವೆರಾ. ಈ ಆಲೋವೆರಾನ್ನ ಉಂಟಲ್ಲ ನಾನು ಚೆನ್ನಾಗಿ ತೊಳೆದು ತಂದಿದ್ದೇನೆ. ಇದರದ್ದು ಮುಳ್ಳನ್ನೆಲ್ಲ ನಾವೀಗ ತೆಗೆದುಕೊಳ್ಳುವ. ಆಲೋವೆರಾ ಅಂತ ಹೇಳಿದ್ರೆ ನಿಮಗೆ ಗೊತ್ತೇ ಉಂಟು, ಅದು ಚರ್ಮಕ್ಕೆ ತುಂಬಾ ಒಳ್ಳೆಯದು. ಚರ್ಮದ ಆರೋಗ್ಯವನ್ನು ಕಾಪಾಡುವುದರಲ್ಲಿ ಉಂಟಲ್ಲ ಇದು ಮೊದಲ ಸ್ಥಾನ ಹೊಂದಿದೆ ಅಂತಲೇ ಹೇಳ್ಬೋದು. ನಾನು ಇದಕ್ಕಿಂತ ಮುಂಚೆ ಆಲೋವೆರಾದೊಂದು ವಿಡಿಯೋ ಹಾಕಿದ್ದೇನೆ. ಅದರಲ್ಲಿ ಮುಖದ ಆರೋಗ್ಯಕ್ಕೆ ಹೇಗೆ ಆಲೋವೆರಾ ರಕ್ಷಣೆ ನೀಡ್ತದೆ ಅಂತ ಹೇಳಿ ಅದರಲ್ಲಿ ಉಂಟು. ಅಂದ್ರೆ ಮುಖದ ಕಣ್ಣಿನ ಸುತ್ತ ಎಲ್ಲ ಬ್ಲ್ಯಾಕ್ ಸರ್ಕಲ್ ಆಗುವಂಥದ್ದು, ಮುಖದಲ್ಲಿ ಕಪ್ಪು ಕಲೆ ಇರುವಂಥದ್ದು, ಅಂತಹ ಸಮಸ್ಯೆಯಿಂದ ಹೇಗೆ ಹೊರಗೆ ಬರ್ಬೋದು ಈ ಆಲೋವೆರಾವನ್ನು ಯೂಸ್ ಮಾಡಿಕೊಂಡು ಅಂತ ಹೇಳಿ ವಿಡಿಯೋ ಮಾಡಿದ್ದೇನೆ. ನೀವು ಅದನ್ನು ಚೆಕ್ ಮಾಡ್ಕೊಳ್ಳಿ. ನೋಡಿ ಈ ಆಲೋವೆರಾಕ್ಕೆ ಉಂಟಲ್ಲ ಒಂದು ಅರ್ಧ ಸ್ಪೂನಷ್ಟು ಅರಶಿನ ಹಾಕೊಳ್ತಾ ಇದ್ದೇನೆ. ಇದನ್ನು ಹೀಗೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ನೋಡಿ ಇದು ಆಲೋವೆರಾನ ಕೈಯಲ್ಲೇ ಹೀಗೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿಕೊಂಡು ಅರಿಶಿಣದಲ್ಲಿ ನೋಡಿ ಚೆನ್ನಾಗಿ ಮಿಕ್ಸ್ ಆಯ್ತು. ಈಗ ಇದನ್ನು ನಮಗೆ ಬೆವರು ಸಾಲೆ ಎಲ್ಲೆಲ್ಲ ಇದೆ ಅಲ್ಲಿ ಉಂಟಲ್ಲ ಚೆನ್ನಾಗಿ ಒಂದು 30 ನಿಮಿಷಗಳ ಕಾಲ ಮಸಾಜ್ ಮಾಡಬೇಕು. ಅದು ನಿಮಗೆ ಯಾವಾಗ ಕಡಿಮೆ ಆಗ್ತದೆ ಅಂತ ಹೇಳಿ ಕಾಣಿಸ್ತದೆ ಅಲ್ಲಿ ತನಕ ನೀವು ಮಸಾಜ್ ಮಾಡ್ಬೋದು. ಆಲೋವೆರಾ ಚರ್ಮದ ಕಾಂತಿಗೆ ಹಾಗೇನೆ ಚರ್ಮಕ್ಕೆ ಪೋಷಣೆ ನೀಡುವುದರಲ್ಲಿ ತುಂಬಾ ಸಹಕಾರಿ, ಅಂದ್ರೆ ಒಳ್ಳೆ ಪಾತ್ರವನ್ನು ವಹಿಸ್ತದೆ ಅಂತಲೇ ಹೇಳ್ಬೋದು. ಹೀಗೆ ನೀವು ಮಾಡಿದ್ರೆ ನಿಮ್ದು ಬೆವರು ಸಾಲೆ ಕ್ರಮೇಣ ಕಡಿಮೆ ಆಗ್ತದೆ. ನೋಡಿ ಇನ್ನು ಈ ಸೌತೆಕಾಯಿಯನ್ನು ನಾನು ರೌಂಡ್ ಆಗಿ ಕಟ್ ಮಾಡ್ಕೊಳ್ತೇನೆ. ಬೇಸಿಗೆ ಕಾಲದಲ್ಲಿ ಉಂಟಲ್ಲ ಈ ಸೌತೆಕಾಯಿಯನ್ನು ನಾವು ಜಾಸ್ತಿಯಾಗಿ ತಿನ್ಬೇಕು, ಅಂದ್ರೆ ಇದರಲ್ಲಿ ನೀರಿನ ಅಂಶ ಕೂಡ ಜಾಸ್ತಿ ಇರ್ತದೆ ಮತ್ತೆ ಬಾಡಿಗೆ ತಂಪು ಕೂಡ ಹೌದು. ನೋಡಿ ಈ ಸೌತೆಕಾಯಿಯನ್ನು ಉಂಟಲ್ಲ ಡೈರೆಕ್ಟ್ ಆಗಿ ನಮ್ದು ಬೆವರು ಸಾಲೆ ಇದ್ದ ಜಾಗಕ್ಕೆ ಹೀಗೆ ರೌಂಡ್ ಆಗಿ ಮಸಾಜ್ ಮಾಡ್ಕೋಬಹುದು. ಅಥವಾ ಈ ಸೌತೆಕಾಯಿಯನ್ನ ಸಿಪ್ಪೆ ತೆಗೆದು ಹೀಗೆ ಸೈಡಲ್ಲಿ ಸಣ್ಣದಾಗಿ ಸಿಪ್ಪೆ ತೆಗೆದುಕೊಳ್ಬೇಕು. ಮತ್ತೆ ಕೂಡ ಬೇಸಿಗೆ ಕಾಲದಲ್ಲಿ ಉಂಟಲ್ಲ ಬೆವರು ಸಾಲೆ ಜಾಸ್ತಿಯಾಗಿ ಬೀಳ್ತದೆ. ಯಾಕಂದ್ರೆ ಈ ತಾಪಮಾನ ಏರಿಕೆ ಇರ್ತದೆ ನೋಡಿ, ಅಂದ್ರೆ ತುಂಬಾ ಬಿಸಿ ಇರ್ತದೆ, ಧಗೆ ಇರ್ತದೆ. ಆವಾಗ ನಮ್ಮ ಬಾಡಿಯಿಂದ ಆಟೋಮ್ಯಾಟಿಕ್ ಆಗಿ ಜಾಸ್ತಿಯಾಗಿ ಬೆವರು ಹೊರಗೆ ಬರ್ತದೆ. ಆ ಟೈಮಲ್ಲಿ ಇಂತಹ ಸಮಸ್ಯೆ ಸಾಮಾನ್ಯವಾಗಿ ಕಾಣ್ತದೆ.
ಇದಕ್ಕೆ ಏನಾದ್ರೂ ಹೀಗೆ ಮದ್ದು ಮಾಡಲಿಲ್ಲ ಅಂದ್ರೆ ಉಂಟಲ್ಲ ಅದು ಜಾಸ್ತಿ ಆಗ್ತದೆ, ಸಮಸ್ಯೆ ಉಂಟಲ್ಲ ಅದು ಜಾಸ್ತಿಯಾಗಿ ಮತ್ತೆ ಬೇರೆ ಭಾಗಕ್ಕೆ ನಮ್ದು ಕಾಣ್ಲಿಕ್ಕೆ ಸಿಗ್ತದೆ. ಅಂದ್ರೆ ಒಂದು ಕಡೆ ಇದ್ರೆ ಮತ್ತು ಬೇರೆ ಕಡೆಯಲ್ಲಿ ಕೂಡ ಹರಡ್ತದೆ ಅದು. ನಾನು ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡೆ. ಹೀಗೆ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ತೆಂಗಿನ ಎಣ್ಣೆ ಹಾಕೊಳ್ತಾ ಇದ್ದೇನೆ. ತೆಂಗಿನ ಎಣ್ಣೆಯನ್ನು ಹೀಗೆ ಮಿಕ್ಸ್ ಮಾಡಿ ನೋಡಿ ಹೀಗೆ ಆಗ್ತದೆ. ಹೀಗೆ ತೆಂಗಿನ ಎಣ್ಣೆಯನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ನಮ್ಮದು ಬೆವರು ಸಾಲು ಇದ್ದ ಜಾಗಕ್ಕೆ ಈ ತೆಂಗಿನ ಎಣ್ಣೆ ಮತ್ತು ಮುಳ್ಳು ಸೌತೆ ಎರಡನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡಬೇಕು. ಇದು ಒಂದು 15ರಿಂದ 30 ನಿಮಿಷ ಕಾಲ ಮಸಾಜ್ ಮಾಡಬೇಕು. ಹೀಗೆ ಮಾಡ್ತಾ ಇದ್ರೆ ಕ್ರಮೇಣ ನಮ್ಮದು ಬೆವರು ಸಾಲು ಕಡಿಮೆ ಆಗ್ತಾ ಬರ್ತದೆ. ಇನ್ನು ನಾವು ಶ್ರೀಗಂಧವನ್ನು ತೆಗೆದುಕೊಳ್ಬೇಕು. ನೋಡಿ ಶ್ರೀಗಂಧವನ್ನು ತೆಗೆದಾಯಿತು. ಇನ್ನು ಇದಕ್ಕೆ ನಾವು ಆಲೂಗಡ್ಡೆಯನ್ನು ಮಿಕ್ಸ್ ಮಾಡಿಕೊಳ್ಳುವ. ಇದನ್ನು ನಾವು ಬೆವರು ಸಾಲೆ ಇದ್ದ ಜಾಗಕ್ಕೆ ಒಂದು 15 ನಿಮಿಷಗಳ ಕಾಲ ಚೆನ್ನಾಗಿ ಮಸಾಜ್ ಮಾಡಬೇಕು. ಹೀಗೆ ಮಸಾಜ್ ಮಾಡ್ತಾ ಇದ್ರೆ ಕ್ರಮೇಣ ನಮ್ಮ ಬೆವರು ಸಾಲೆ ಕಡಿಮೆ ಆಗ್ತದೆ. ನೋಡಿ ಇನ್ನೀಗ ಈ ಬಟಾಟೆಯನ್ನು ಉಂಟಲ್ಲ ಸ್ಲೈಸ್ ಆಗಿ ನಾವು ಕಟ್ ಮಾಡಿಕೊಳ್ಬೇಕು. ನಾನು ಚೆನ್ನಾಗಿ ತೊಳೆದುಕೊಂಡು ತಗೊಂಡು ಬಂದಿದ್ದೇನೆ ಬಟಾಟೆಯನ್ನು. ನೋಡಿ ಈ ತರ ಸ್ಲೈಸ್ ಆಗಿ ನಾವು ಕಟ್ ಮಾಡಿಕೊಂಡಂತಹ ಬಟಾಟೆಯನ್ನ ನಮ್ಮ ಕೈಯಲ್ಲಿ ಅಥವಾ ಬೆನ್ನು ಕುತ್ತಿಗೆಯಲ್ಲಿ ಎಲ್ಲೆಲ್ಲ ಬೆವರು ಸಾಲೆ ಉಂಟು ಅಲ್ಲೆಲ್ಲ ಹೀಗೆ ಇಟ್ಟು ಬಿಟ್ರೆ ಸಾಕು. ನೋಡಿ ಕೈಯಲ್ಲಾದ್ರೆ ಹೀಗೆ ಕೈಯ ಬೆವರು ಸಾಲೆ ಇದ್ದ ಜಾಗದಲ್ಲಿ ಹೀಗೆ ಇಟ್ಟು ಬಿಟ್ರೆ ಸಾಕು. ಇಟ್ಟೊಂದು ಅರ್ಧ ಗಂಟೆ ಹೀಗೆ ಡೈಲಿ ಮಾಡ್ತಾ ಇದ್ರೆ ಕ್ರಮೇಣ ನಮ್ದು ಬೆವರು ಸಾಲೆ ಕಡಿಮೆ ಆಗ್ತಾ ಬರ್ತದೆ. ಅಂದ್ರೆ ಇದರಲ್ಲಿ ಉಂಟಲ್ಲ ಬೆವರು ಸಾಲೆ ಕಡಿಮೆ ಮಾಡುವಂತಹ ಶಕ್ತಿ ಉಂಟು. ಹಾಗೇನೆ ಈ ಬಟಾಟೆಯ ರಸವನ್ನು ಕೂಡ ತೆಗೆದು ನೀವು ಆಲೂಗಡ್ಡೆದ ಜೊತೆಗೆ ಮಿಕ್ಸ್ ಮಾಡಿ ಮಸಾಜ್ ಮಾಡಿಕೊಳ್ಬಹುದು. ಅದು ಕೂಡ ಒಂದು ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬಹುದು. ನೋಡಿ ಇನ್ನೊಂದು ಮನೆಮದ್ದು ಅಂತ ಹೇಳಿದ್ರೆ ಈ ರೋಸ್ ವಾಟರ್ ಮತ್ತೆ ಕಡಲೆ ಹಿಟ್ಟು. ಒಂದು ಚಮಚದಷ್ಟು ಕಡಲೆ ಹಿಟ್ಟನ್ನು ನಾನು ತೆಗೆದುಕೊಳ್ತಾ ಇದ್ದೇನೆ ಇಲ್ಲಿ ನೋಡಿ. ಈ ಕಡಲೆ ಹಿಟ್ಟಿಗೆ 1 ಚಮಚ ಆಗುವಷ್ಟು ನಾನು ರೋಸ್ ವಾಟರ್ ಹಾಕಿಕೊಳ್ತೇನೆ. ನಿಮಗೆ ರೋಸ್ ವಾಟರ್ ಉಂಟಲ್ಲ ಮುಖಕ್ಕೆ ಕೂಡ ಮಸಾಜ್ ಮಾಡ್ತಾ ಇದ್ರೆ ಒಳ್ಳೆ ಸ್ಮೂತ್ ಆಗ್ತದೆ. ಹಾಗೆಯೇ ಮುಖದ ಚರ್ಮದ ಕಾಂತಿ ಕೂಡ ಹೆಚ್ಚುತ್ತದೆ. ಈ ಎರಡನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಇದನ್ನು ಕೂಡ ಹಾಗೇನೆ ನಮ್ದು ಬೆವರು ಸಾಲೆ ಇದ್ದ ಜಾಗಕ್ಕೆ ಹಚ್ಚಿ ಒಂದು 15 to 30 ಮಿನಿಟ್ಸ್ ಮಸಾಜ್ ಮಾಡ್ತಾ ಇರಬೇಕು. ರೋಸ್ ವಾಟರ್ ಉಂಟಲ್ಲ ನಿಮ್ಗೆ ಅಂಗಡಿಯಲ್ಲಿ ಕಡಿಮೆಗೆ ಸಿಗ್ತದೆ, ಒಂದು 10-20 ರೂಪಾಯಿ ಸಿಗ್ತದೆ. ಹಾಗೇನೆ ಕಡಲೆ ಹಿಟ್ಟು ಹೆಚ್ಚಿನವರ ಮನೆಯಲ್ಲಿ ಇರ್ತದೆ. ಇದು ಕೂಡ ಸಿಂಪಲ್ ಮನೆಯಲ್ಲೇ ಇರುವಂತಹ ಐಟಮ್ನ ಯೂಸ್ ಮಾಡಿ ಮಾಡುವಂತಹ ಮನೆಮದ್ದು ಅಂತಲೇ ಹೇಳ್ಬೋದು. ಹೀಗೆ ನಾನಿವತ್ತು ಎಲ್ಲ ಮಾಡಿದ ಐಟಮ್ಸ್ ಉಂಟಲ್ಲ ಮನೆಯಲ್ಲಿ ಇರುವಂಥದ್ದೇ ಸಿಂಪಲ್ ಆದ ಐಟಮ್ಸ್ನ ಯೂಸ್ ಮಾಡಿಕೊಂಡು ನಾನು ಬೆವರು ಸಾಲೆ ಹೇಗೆ ಆ ಸಮಸ್ಯೆಯಿಂದ ಹೊರಗೆ ಬರ್ಬೋದು ಅಂತ ಹೇಳಿ ತೋರಿಸಿಕೊಟ್ಟಿದ್ದೇನೆ. ಹೀಗೆ ನಮ್ಮದು ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಜೊತೆ ರಿಲೇಟಿವ್ಸ್ ಜೊತೆ ಹೆಚ್ಚು ಶೇರ್ ಮಾಡಿ. ಹಾಗೆಯೇ ನಮ್ಮ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂತ ಹೇಳಿ ಆದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹೀಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ, ಫಾಲೋ ಮಾಡ್ತಾ ಇರಿ. ಥ್ಯಾಂಕ್ ಯು.